ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಅಮ್ಮ ಹೇಳ್ತಾರೆ ನೋಡ ನೀವು ಅಡುಗೆ ನಾನು ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯಾ ಅಂತ. ಅಲ್ಲಿ 90% ಅಂದಾಗ ನೋಡಿ 50%. ಬೇಯಿಸ್ತೀನಿ ನೋಡು. ಹೌದು ಯಾರು ಅವನು? ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ನಾವಿನ ಫುಲ್ ಆನ್ ಫುಲ್ ಡೌಟ್ ಅಲ್ಲ ಅವನೇ ಇದ್ದಾನೆ. ನಾನು ಮಾಡ್ತೀನಿ ಹೋಗಲಿ. 17 Pro Max ಬೇಕಂತೆ ಹುಡುಗನಿಗೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿದ್ಯಾ ಅಭಿಗೌಡ ಯೂಟ್ಯೂಬ್ ಚಾನಲ್. ಏನ್ ಮಾಡ್ತಿದೀವಿ ಅಂದ್ರೆ ಚಿಕನ್ ಪೆಪ್ಪರ್ ಡ್ರೈ. ನಾನ್ ಮಾಡ್ತಾ ಇಲ್ಲ, ಏನ್ ಮಾಡ್ತಿದ್ದೇನೆ. ಹೌದು ಯಾರು ಅವನು? ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಅವನು ಅಂತೆ. ಜಾಸ್ತಿ ಏನಾದ್ರು ಪ್ರೀತಿ ಆದ್ರೆ ಹೋಗೋಬ ಅಂತಾನು ಕರಿತೀನಿ. ಅವಾಗ ಎಲ್ಲೋ ಒಂದೊಂದ್ಸರಿ ಹೋಗಿ ಬನ್ನಿ ಅವರು ಇವರು ಅಂತ ಮರ್ಯಾದೆ ಕೊಡೋದು ಅಷ್ಟೇ. ಯೂಟ್ಯೂಬ್ ಬ್ಲಾಗ್ ಮಾಡೋ ಕತೆ ನೋಡಿ ಹಿಂಗೆ. ಇವ್ನ ಅಡಿಗೆ ಮಾಡೋದಕ್ಕೆ ನಾನೆಲ್ಲ ಹುರ್ಕೊಡ್ಬೇಕಂತ. ಯಾಕೆ ಬಂದಿದೆ ಮಾಡ್ತಿದ್ದೆ. ಅದ್ರ ಒಂದ್ 2 ಸ್ಪೂನ್ 3 ಸ್ಪೂನ್ ಹಾಕು. 2 ಸ್ಪೂನು ಜೀರಿಗೆಯ ಮೆಣಸು ಹಾಕು. ಅದಕ್ಕೆ ಮೆಣಸು ಬೇಗ ಉರಿಯಲ್ತು ಅದಕ್ಕೆ ಹೇಳಿದ್ದು. 2 ಸ್ಪೂನ್ ಮೆಣಸ 2-3 ಹಾಕು. 3 ಸ್ಪೂನ್ ಜೀರಿಗೆ ಹಾಕು. 2 ಸಾಕು. ಒಂದು ಆಲ್ರೆಡಿ ಹಾಕಿದೀನಿ, ಇವಾಗ ಒಂದು ಸಾಕು. ಎದಾಯ್ತು ಮೆಣಸು ಹುರ್ಕೋ ಇಚ್ಚದು. ಅದು ಸೌಂಡ್ ಬರ್ಬೇಕು ಚಿಟಪಟ ಅಂಗುರಿ. ನಾವ್ ಯೂಸ್ ಮಾಡ್ತಿರೋ ತೇಜು ಚಿಕನ್ ಮಸಾಲ. ಅದು ಯೂನ್ ಸ್ಪೆಷಲ್. ನಾನು ಯಾವಾಗ್ಲೂ ಆರ್ಚಿ ಯೂಸ್ ಮಾಡ್ತೀನಿ. ಆಚಿ ಅದು ಇದಕ್ಕೆ ಮೆಣಸು ಉಸಾರ ಸುಡುತ್ತೆ. ಮೆಣಸು ಮತ್ತೆ ಜೀರಿಗೆ ಹಾಕೊಂಡು ಗಮ್ಮತ್ತೈತಿ. ಅದು ಬಿಡಿ, ನಾನು ಗಮ್ಮತ್ತೈತೆ ಅಂತ ಆಯ್ತಾ? ನಂಗೆ ಯಾಕೆ ಕೊಡ್ತಿದ್ಯಾ? ನೀನು ಅಲ್ಲಿ ಕೊಡ್ತಿದ್ಯಲ್ಲ ಅದಕ್ಕೆ ನಾನು ಈ ಥರ ಕಾಣಿಸ್ತಿದ್ಯಾ? ನವೀನ ಬಂದ್ರೆ ಪಟ ಅಂತ ಮಾಡ್ಬೋದು. ಚಿಕನ್ ತೊಳೆದಿದೆ. ಆ ಪೈರ್ ಆಗ್ತಿರುತ್ತೆ ಬಿಡು. ಈ ಕಂಟೈನರ್ ಅಲ್ಲಿ ಇದು ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದು. ಎಷ್ಟದು ಅಮೌಂಟು? ಐ ಥಿಂಕ್ 150 ಸಮಥಿಂಗ್. ಎಣ್ಣೆ ಕಮ್ಮಿ ಬಿಡು. ಇದು ಈ ತರ ಸ್ಪ್ರೇನು ಮಾಡ್ಕೋಬಹುದು, ಈ ತರ ಉಯ್ಕೋಬಹುದು. ಆದ್ರೂ ಪಾಪ ಅವ್ನ ಅಷ್ಟು ಚಿಕ್ಕ ತಂದವನೇ. ಗೈಸ್ ನಮ್ಮ ನವೀನಾಗ ಎಂತ ಇದ್ ಮಾಡ್ತಿದ್ದಾರೆ, ಬ್ಲೈಂಡ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಹೇಳಿಲ್ಲ ಅಂದ್ರೂ ಸ್ಪ್ರೈಟ್ ತಗೊಂಡ್ ಕೊಡ್ಬೇಕಂತೆ. ನೋಡ್ದಾ? ಇಂಥ ಬಾಮ ಇದನ್ನ ಎಲ್ಲಿ ಸಿಗ್ಬೇಕು ಹೇಳಿ? ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ನಾನು ಮಾಡ್ತೀನಿ ಸುಮ್ಮನೆ. ನಿಮ್ಗೆ ಅಲ್ಲ ದಪ್ಪ ಐತಲ್ಲ ಬ್ರೋ. ಇಲ್ಲ ಅದು ಹಂಗೆ ಒಂದೊಂದು ಉಂಡೆ ಸಿಗ್ಬೇಕು. ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ಸ್ ಇವ್ರು ಇರ್ಬೇಕಾದ್ರೆ ನಾನು ಯಾಕೆ ಅಡಿಗೆ ಕಲಿಬೇಕು? ನವೀನ ಪೆಪ್ಪರ್ ಫ್ರೈ ಮಾಡ್ತಾನೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅದು ವಿಡಿಯೋ ಬ್ಲಾಗ್ ಅಲ್ಲಿ ರೆಸಿಪೀಸು. ಸೊ ವೆಯ್ಟ್ ಮಾಡಿ. ಇವತ್ತು ಎಣ್ಣೆ ಕಾದೈತೆ ನೋಡುದು. ನಮ್ಮ ಹಸ್ಬೆಂಡ್ ಮಾಡೋದನ್ನ ನೋಡಿ. ಹಸ್ಬೆಂಡ್ ನಿಂಗೆ ಹಸ್ಬೆಂಡ್ ಅಂದ್ರೆ ಇಷ್ಟನಾ ಹೋಗಬರ ಅಂದ್ರೆ ಇಷ್ಟ? ನಿನ್ನ ಇಷ್ಟ. ನಿಂಗೆ ಹೆಂಗ ಅನ್ಸುತ್ತೆ ಅಂಕಡಿ. ಹೌದಾ? ಹೋಗಬರ ಅನ್ಬಾರ್ದು ಅಂತಾರಲ್ಲ, ನಂಗೆ ಅನ್ಸುತ್ತೆ. ನೀನು ಹೆಂಗೆ ಕರೆದು ನಿಂಗೆ ಇಷ್ಟ. ಕ್ಯೂಟ್ ಕರಿತೀಯ ಅಂತ ಅವ್ನು ಹೆಂಗೆ ಕರೆದ್ರೆ ಟೀಚರ್ ಮಾಡ್ಕೊಳ್ಳೋದು. ನನಗೆ ಈಗ ಅಡುಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಹಸಿಮೆಣಸಿನಕಾಯಿ ಗ್ರೇವಿ ಮಾಡ್ತಿದ್ದೀವಲ್ಲ ಅದಕ್ಕೆ ಇದೆಲ್ಲ ಹಾಕಬೇಕು ಐಟಮ್. ಇಲ್ಲಾಂದ್ರೆ ಚೆನ್ನಾಗಿ ಗ್ರೇವಿ. ಓಕೆ ಆಯಿತು. ಅಲ್ವಾ? ನನಗೂ ಯಾವತ್ತೂ ಮಾಡಿಕೊಟ್ಟಿಲ್ಲ, ಮದುವೆ ಆಗೋದ್ರಿಂದ ಇದೇ ಫಸ್ಟ್ ಟೈಮು. ಅದು ನಮ್ಮ ಅಮ್ಮನ ಮನೇಲಿ ಮಾಡ್ತಾನೆ, ಎಲ್ಲರಿಗೂ ಮಾಡ್ಕೊಡ್ಬೇಡ ಅಂತ ತಿಂತಾನೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂತಂದರೆ ಚೆನ್ನಾಗಿ ಬರುತ್ತಾ ಇಲ್ವೋ ಅಂತ ನವೀನ ರಿವ್ಯೂ ಹೇಳ್ತಾನೆ, ನಮ್ಮ ಅಕ್ಕ ರಿವ್ಯೂ ಹೇಳ್ತಾರೆ, ಕೀರ್ತನ ರಿವ್ಯೂ ಹೇಳ್ತಾರೆ, ನಮ್ಮ ಅಮ್ಮ ಹೇಳ್ತಾರೆ. ನೋಡ ನೀವು ಅಡುಗೆ ನಾನು ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯಾ ಅಂತ. ನವೀನ ಕರೆಕ್ಟಾಗಿ ಹೇಳ್ತಾನೆ. ಒಂದೇ ಒಂಚೂರು ಉಪ್ಪು ಜಾಸ್ತಿ ಆದ್ರೂ ಹೇಳ್ಬಿಡ್ತಾನೆ. ಎಲ್ರಿಗೂ ಕೇಳ್ಕೊಂಬರ್ತೀನಿ. ನಿಂಗೇನು ಅನಿಸ್ತೈತೆ? ಚೆನ್ನಾಗಿ ಮಾಡ್ತೀಯ ಅನಿಸ್ತೈತಾ? ಹೌದಾ? ಎಲ್ರೂ ಕೇಳ್ಕೊಂಬರ್ತೀನಿ ಏನು ಎಕ್ಸ್ಪೆಕ್ಟೇಷನ್ ಐತೆ ಅಂತ. ಆಮೇಲೆ ತಿನ್ಮೇಲೂ ಕೇಳ್ತೀನಿ ಏನು ರಿವ್ಯೂ ಐತೆ ಅಂತ. ಕೇಳೋಣ. ಕೀರ್ತಾ, ನವೀನ ಫಸ್ಟ್. ನವೀನ, ನಿಮ್ಮ ಅಭಿಬ್ರು ಅಡುಗೆ ಮಾಡ್ತಾವ್ರೆ ಫಸ್ಟ್ ಟೈಮಿಗೆ. ಏನು ಅನಿಸುತ್ತೆ? ಅಂದರೆ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತಾ? ನಾನು ತಿಂದಾದ್ಮೇಲೆ ಹೇಳ್ತೀನಿ. ಗೆಸ್ ಮಾಡಬೇಕು. 90% ಚೆನ್ನಾಗಿ ಮಾಡ್ಬೋದು. ಹೌದಾ? ಕೀರ್ತಾ ಚೆನ್ನಾಗಿ ಮಾಡುತ್ತಾ? 100ಗೆ ಎಷ್ಟು %? 98. 98. ನೋಡಪ್ಪ, ನಮ್ಮ ಅಕ್ಕನ ಕೇಳೋಣ ಏನು ಹೇಳ್ತಾಳೆ. ನಮ್ಮ ಅಕ್ಕದ ಬಕ್ಕ
ಅಭಿ ಅಡುಗೆ ಮಾಡ್ತಾನಲ್ಲ ಫಸ್ಟ್ ಟೈಮಿಗೆ ಚಿಕನು ಈಗ ಚೆನ್ನಾಗಿ ಮಾಡ್ತಾನೆ ಅಂತ ಅನಿಸ್ತೈತಾ? ಚೆನ್ನಾಗಿ ಮಾಡಲ್ಲ ಅನಿಸ್ತೈತಾ? ಚೆನ್ನಾಗಿ ಮಾಡಲ್ಲ, ಫ್ಲಾಪು. ಎಷ್ಟು ಪರ್ಸೆಂಟ್ 100ಗೆ? 90% ಹೇಳ್ಬಿಡಿ. ಇದು ಸೀಕ್ರೆಟ್ ರಿವ್ಯೂ, ಆಮೇಲೆ ರಿವ್ಯೂ ಮಾಡ್ತೀವಿ. ವಿಡಿಯೋದಲ್ಲಿ ಮಾತ್ರ ರಿವ್ಯೂ ಮಾಡ್ತೀವಿ. ಅಮ್ಮ ಕೇಳಿ ನಾನು ರಿವ್ಯೂ ಕೇಳ್ಕೊಂಡು ಬರೋ ಅಷ್ಟರಲ್ಲಿ ಚಿಕನ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಏನಂದ್ರೆ ನಿಮ್ಮಕ್ಕ ಈಗ ಅದಾದ್ಮೇಲೆ ಏನೇನು ಅಂತ ಹೇಳು ಗೊತ್ತಾಗ್ಬೇಕಲ್ಲ. ಚಿಕನ್ ಅಷ್ಟೇ ಹಾಕಿದ್ದೇನು ಹಾಕಿಲ್ಲ, ಸೊಪ್ಪನ್ನು ಚಿಕನ್ ಹಾಕಿದ್ದೀನಿ. ಉಪ್ಪು ಉಪ್ಪಿಗೆ ಹಾಕ್ಬೇಕು. ರುಚಿಗೆ ತಕ್ಕಂತೆ ರುಚಿ ತಕ್ಕಂತೆ ಉಪ್ಪಂತೆ ಹಾಕಬೇಕು. ಸಾಲ್ಟ್ ಪರವಾಗಿಲ್ಲ ಉಪ್ಪಂತಾನೆ ಹೇಳು. ರುಚಿಗೆ ತಕ್ಕಂತೆ ಸಾಲ್ಟ್ ಹಾಕೊಳ್ಳಿ. ಆಯ್ತು, ನಿಮ್ಮ ಮತ್ತೆ ಕೇಳ್ಕೊಂಬತ್ತೀನಿ. ಅಲ್ಲಿ 90% ಅಂದಾಗ ನೋಡಿ 50% ಅಂತವನೇ. ಮಮ್ಮಿ ಅಭಿ ಅಡುಗೆ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತಾ ಇಲ್ವಾ? ಇಲ್ಲ, ಚೆನ್ನಾಗಿ ಮಾಡ್ತದೆ. ಅವತ್ತೊಂದಿನ ಮಾಡಿ ಉಪ್ಸಾರು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಉಪ್ಸಾರಲ್ಲ, ಇವಾಗ ಚಿಕನ್ ಮಾಡ್ತಾ ಇರೋದು. ಚಿಕನ್ನು ಚೆನ್ನಾಗಿ ಮಾಡ್ತದೆ. 100ಗೆ ಎಷ್ಟು ಪರ್ಸೆಂಟ್? 100ಗೆ 80%. 80% ಅಷ್ಟೇಯಾ? ಅಲ್ಲ, 100ಗೆ 100 ಹಾಕ್ಬಿಡು. ನೋಡೋಣ. 100ಗೆ 100 ಹಾಕ್ಬಿಡು ಆಯ್ತು. ಅಮ್ಮಂಗೆ ಅವ್ರ ಹಳ್ಳಿ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್. ಸೊ ನೋಡೋಣ, 80% ಅಂತ ಕನ್ಸಿಡರ್ ಮಾಡಿದ್ದೀವಿ. ಅಡುಗೆ ಆದಮೇಲೆ ತಿಂದಮೇಲೆ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಪೆಪ್ಪರ್ ಹಾಕ್ತೀನಿ ಅಂತೆ. ಪೆಪ್ಪರ್ ಹಾಕ್ತೀನಿ, ಅದು ಹಾಕಿದ್ರೆ ಚಿಕನ್ ಸಾಕು. ಇವಾಗ ಏನು ಮಾಡ್ತೀರಾ? ಇವಾಗ ತಿರ್ಸ್ಬಿಟ್ಟು ಹಾಕ್ತೀನಿ. ಆಯ್ತು ಬಿಡಪ್ಪ, ಹಾಕ್ಬಿಡ್ತೀನಿ. ಬೇಡ, ನೀನ್ ಹೆಂಗ್ ಮಾಡ್ತೀಯ ಮಾಡು. ಆಮೇಲೆ ನೀನ್ ಹೇಳ್ದೆ ಜಾಸ್ತಿ ಆಗ್ತಾ ಅಕ್ಕ ನವೀನ. ಅದಕ್ಕೆ ಬೇಡ, ನಿಮ್ಗೆ ಹೆಂಗ್ ಅನ್ಸುತ್ತೋ ಆ ಥರ ಮಾಡಿ. ಅಂತ ಸುಮ್ಮನೆ ಆಯ್ತು, ಅದಕ್ಕೆ ಸುಮ್ಮನೆ ಇದೀನಿ. ನಿನ್ನ ಸ್ಟೈಲಲ್ಲಿ ಮಾಡೋದು. ಹೋಗುವ ಹಂಗಂದ್ರೆ. ಟೊಮೊಟೊ ಬೇರೆ ಹಾಕ್ತಾ ಇದೀರಾ? ಅದು ಗ್ರೇವಿ ಬೇಡ ತಾನೆ, ಇತ್ತಿನ ರೈಸ್ ತಿನ್ನಿಗೆ ಅಂತ ತಿಂತಿ. ಆಯ್ತಾ? ಟೊಮೊಟೊ ಗ್ರೇವಿ ಬೇಡ, ಟೊಮೊಟೊ ಬೇಡ ಅಂದ್ರೆ ಹಾಕಲ್ಲ. ಇದು ಮಾಡ್ತಾ ಬಿಡಿ. ನವೀನ ಫುಲ್ ಡೌಟ್ ಅಲ್ಲ ಅವನೇ, ಚೆನ್ನಾಗಾಗುತ್ತಾ ಇಲ್ವೋ ಅಂತ. ಏನೋ ಇವನ್ ಫುಲ್ ಕಾನ್ಫಿಡೆನ್ಸ್ ಅಲ್ಲ ಅವನೇ. ನಾವು ಸಿದ್ದು ಫೋನ್ ಮಾಡು, ಚಿಕನ್ ಮಾಡ್ತಾನೆ ಅಂತ ಅವ್ನು ಹೇಳ್ತಾನೆ. ಹೆಂಗ್ ಮಾಡ್ತಾ ಇದೀನಿ ಸಕಲಾಗಿರ್ತದೆ ಬಂದ್ಬಿಡ್ತಾನೆ ನಾನು. ಹೌದಾ? ಅವತ್ತು ಹೇಳ್ತಾ ಇದ್ರಲ್ಲ ಚಿಕನ್ ಮಾಡ್ಸ್ಕೊಂತೀನಿ ಅಂದ್ಬಿಟ್ಟು. ಅವನೇ. ಅದೇಯಾ? ಖಾರಕ್ಕೆ ಹಾಕು. ಕಿನ್ನ ಹಾಕೊಂತಿದ್ಯಾ? ಟೇಸ್ಟ್ ನೋಡೋಕೆ ಅದೇನೆ ಸರಿ, ಹಿಡ್ದಿರುತ್ತೆ ಚೆನ್ನಾಗಿ. ಸ್ವಲ್ಪ ಅದು ನಮಗೆ ರೈಸ್ ಮಾತ್ರ. ರೈಸ್ ಬೇಕು ಅಂತ ಹಾಕಲ್ಲ ಅಷ್ಟೇ. ಸಾಗಲ್ಲ ರೈಸ್ ಸ್ವಲ್ಪ ಹಾಕೋದು ಅನ್ಸುತ್ತೆ. ಸಾಕಾಗಲ್ಲ, ಚಾಕು ಅರಿತಿಲ್ಲ ಅನ್ಸುತ್ತೆ. ಶಾರ್ಟ್ ಮಾಡ್ತಾವ್ರೆ. ಫೋನ್ ಮೆಮೊರಿ ಫುಲ್ ಆಗುತ್ತೆ ಅಂತ ಟೆನ್ಷನ್ ಇವರಿಗೆ. ಹೊಸ ತಗೋಬೇಕಾ ಅಂತ ನಿನ್ ಭಯ. ನೋಡ್ದಾ, ಹೊಸ ಬೇರೆ ಬೇಕಂತೆ. ಯಾವ ಫೋನ್ ಬೇಕಾ? ಐಫೋನ್ 17 Pro Max. ಓ ಮೈ ಗಾಡ್. ನೆಕ್ಸ್ಟ್ 1800 ಅಕ್ಟೋಬರ್ ಎಂಡಿಗೆ ಲಾಂಚ್. 18. ಐಫೋನ್ 17 Pro Max ಬೇಕಂತೆ ಹುಡುಗಂಗೆ. ಪ್ರೋ ಮ್ಯಾಕ್ಸ್ ಬೇಕು ಅಂತ ಪಾಪ ಟೊಮೊಟೊ ನಾನು ಮಾಡ್ತೀನಿ, ಹೋಗಲಿ. ಏಯ್ ಹೊಟ್ಟೆ ಹೊಡ್ಕೋಬಾರ್ದು. ಆಯ್ತಾ? ಮುಗೀತಾ? ಲಾಸ್ಟಿಗೆ ಏನಾಗ್ತಿದ್ಯಾ? ಮತ್ತೆ ಮೆಣಸಿನ್ಕಾಯಿ, ಆಮೇಲೆ ಅಷ್ಟೇ. ಈರುಳ್ಳಿ ಬೇಡ. ಬೇಡವಾ? ಅವನೇನು ಪ್ಲೇಟು ಅದಕ್ಕೆ ಹಾಕುವುದು ಮೇಲ್ಗಡೆನೇ ಇರುತ್ತೆ. ಬೇಡ ಮುದ್ದು, ಇರೋ ನಿಮಿಷ ಇದಕ್ಕೆ ಹಾಕ್ಬೇಕು. ನಾಳೆ 2 ಪೀಸ್ ಹಾಕ್ತೀನಿ. ಇವತ್ತಿನ ವಿಡಿಯೋ ನಮ್ದು ಇದಾಗಿರುತ್ತೆ. ಸ್ವಲ್ಪ ಸಾಕು ಹಾಗೆ. ಇವತ್ತಿನಾಗಿರುತ್ತೆ ನಮ್ ವಿಡಿಯೋ ಇದು. ಚೆನ್ನಾಗಿಲ್ಲ ಅಂತ ನೋಡಿ. ಈಗ ವಾವ್, ಸೂಪರ್. ಎಷ್ಟು ಇವಾಗ 100ಗೆ? 100ಗೆ 98. ನಾನು ಹೇಳಿಲ್ವಾ ನನಗೆ ನೀನ್ ತಿಂದಾಕ ತಿನ್ನ. ಎಷ್ಟು? 98. ವಾವ್, ಸೂಪರ್. ನಮ್ಮ ಅಕ್ಕಂದು ನೋಡೋಣ. ಕರೆಕ್ಟಾಗಿ ಹೇಳ್ಬೇಕು ಅಕ್ಕ. ಬೇಡ ಕರೆಕ್ಟಾಗಿ ಹೇಳು. 60. ಚೆನ್ನಾಗಿಲ್ವಾ? ಎಷ್ಟು? 10%. 100% ಅಂತೆ. ಒಂಚೂರು ಜಾಸ್ತಿ ಆಗ್ಬೇಕಿತ್ತು. ಸೊ 99%. ನವೀನಂಗೆ ಹೊಟ್ಟೆ ಒಳಗಡೆ ನನಗೊಂದಿನ ಕೇಳಿಲ್ಲ ಇವರು ಅಂತ ಅನ್ಕೊಂತ ಎಲ್ಲಾದ್ರು ಈ ತರ ಸೂಪರ್ ಮ್ಯಾನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿಲ್ವಾ? ಎಷ್ಟು? 100ಗೆ ಸಖತ್ತಾಗೈತೆ. ಎಷ್ಟು? 100ಗೆ
95. ಇನ್ನ 5 ಮಾರ್ಕ್ಸ್ ನಮ್ಮಮ್ಮ ಕಮ್ಮಿ ಕೊಟ್ಟೈತೆ. ನಾನ್ ಮಾಡೋದ್ರಾಗೆ ಓ ನಮ್ಮಮ್ಮ ಅಮಿತ ಚೆನ್ನಾಗಿ ಮಾಡುತ್ತೆ, ಅದಕ್ಕೇನೆ ಹೇಳ್ತಾರೆ. ನಿಜವಾಗ್ಲೂ ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ. ಸೊ ಇವಾಗ ಫೈನಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಊಟದ ಟೈಮು, ಊಟ ಮಾಡಿ ಸ್ವಲ್ಪ ಆಟ ಆಡ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ 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 ಬಾಯ್. ಮಾಡಿಲ್ಲ ಕಣೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ.